ಚೆನ್ನಾಗಿರುತ್ತೆ. ಕೊಡಿ ಸರ್. ನೆಕ್ಸ್ಟ್ ಸರ್ ಬನ್ನಿ. ಈಗ ನೋಡ ಇಲ್ಲೊಂದೆರಡು ಬೇಕಂತೆ ಕ್ರಾಂತಿ. ಕೊಡಿ ಸರ್, ನೀವೇ ಕೊಡಿ ಸರ್. ಸರ್ ನೀವೇ ಕೊಡಿ ಸರ್. ಹಾಗೆ ಮೊಬೈಲಲ್ಲಿ ಕ್ಯಾಮ್ರಾ ಮುಂದೆ ಇದ್ದು ನಾವೇನೋ ಮಾಡೋದು. ಮೊಬೈಲ್ ಕಿತ್ತು ಬಿಸಾಕ್ಲಿ ಹೋಗ್ಬೇಕು. ಹಂಗೆ ಮಾಡೋ. अम्मा खाना डेली आ रहा है ना? खाना आ रहा है ना डेली? ओके सर. ಏನು ಸರ್ ಇದು ಶೆಡ್ಸ್ ತರ ಇದೆ, ಹೇಗಿದೆ? ತಾತ್ಕಾಲಿಕ ಯೋಜನೆ ಇಲ್ಲ ಮೇನ್ ರೋಡಲ್ಲ. ಇವಾಗ ಕಲಾಮಂದಿರ ಆಗ್ತಿದೆ ಅದ್ರ ಪಕ್ಕ, ಅಲ್ಲಿ ಗುಡಿಸಲು ಅವ್ರನ್ನೆಲ್ಲ ಒಕ್ಕಲೆಬ್ಸಿ. ಗೌರ್ಮೆಂಟ್ ಅವ್ರು ಹಾಕೊಟ್ರದ? ಗೌರ್ಮೆಂಟ್ ಅವ್ರೇನಪ್ಪ? ಯಾರು ಅಜ್ಜಿ? ಗೌರ್ಮೆಂಟ್ ಅವ್ರು ಹಾಕೊಟ್ರ? ಅವರೇ ಇರ್ಬೇಕು. ಆಶ್ರಯ ಮನೆ ಇವ್ರಿಗೆ ಮನೆ ಕಟ್ಕೊಡ್ಬೇಕಿಲ್ಲ. ಹೌದು ಸರ್. ಕಡೆಗೆಲ್ಲ ಅಲ್ಲಿಂದ ಇಲ್ಲಿ ಇಲ್ಲೊಂದು ಕೊಡಿ ಸರ್. ಲೈವ್ ಮಾಡ್ತಾ ಇದ್ದೀನಿ ಫೋಟೋ. ಕಾಂಕ್ರೀಟ್ ಏನು ಇವತ್ತೆಲ್ಲ ನೋಡಿದ್ದಂಗೆ ಕ್ರಾಂತಿ ಕೊಡ್ರಿ. ಊಟ ಮಾಡಿದ್ರೆ ಅವ್ರು ನೋಡ್ಕೊಂಡೇ ಮಾಡ್ಬೇಕೇನು? ಹಾಂ ಸರ್, ಇಲ್ಲಿ ಒಂದಂತೆ ಕೊಟ್ಬಿಡ್ಬೋದು. ನಂದಿಗೆ ಚೆಪ್ಪಿಂದಿಕ್ಕೆ ಮಾಹಿತಿ ನಿನ್ನೆ ತಗೊಳ್ಳಿ, ಇದು ಹಾಕೊಳ್ಳಿ. ಕನ್ನಡ ಬರುತ್ತಾ? ಇಲ್ಲಿ ಅಲ್ಲೇ ಇರುತ್ತೆ. ನಾನು 2-3 ದಿವಸ ಹಿಂದೆ ನಮ್ಮ ಡಾಕ್ಟರ್ ಮಧುಕರ್ ಸಾರು, ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹಿತೈಷಿಗಳು, ನನ್ನ ಹಿರಿಯರು, ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದರು. ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃದ್ಧರು ಮತ್ತು ಅಶಕ್ತರು ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ. ಅವ್ರಿಗೇನಾದರೂ ನಾವೆಲ್ಲ ಸೇರಿ, ಸಹೃದಯರೆಲ್ಲ ಸೇರಿ ಏನಾದರೂ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದರು. ಯಾರಾದರೂ ಇದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತಲೂ ಹಾಕಿದರು. ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರ್ ಏನಾದರೂ ಮಾಡೋಣ ಅಂತ ಹೇಳಿದೆ. ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದ್ರು. ಮತ್ತು ಅವ್ರಿಗೆಲ್ಲ ಮಾಡೋಣ ಅಂತ ಹೇಳಿದ ತಕ್ಷಣ ಆ ಬ್ಲ್ಯಾಂಕೆಟ್ಸು ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಅವರೇ ವ್ಯವಸ್ಥೆ ಕೂಡ ಮಾಡಿದ್ರು. ನಾವು ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಆ ಬ್ಲ್ಯಾಂಕೆಟ್ಸ್ನ ತೊಗೊಂಬಂದು ಯಾರ್ಯಾರು ಅದಕ್ಕೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕೊಡೋವಂಥ ಒಂದು ಸಣ್ಣ ಅಳಲು ಸೇವೆನ ನಾವು ಯಾವಾಗಲೂ ಏನು ಮಾಡ್ತಾ ಇರ್ತೀವೋ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಮಂದಿ ಮತ್ತು ಎಲ್ಲೆಲ್ಲಿ ಕೊಡ್ತೀವಿ ಸರ್? ನಾವು ಈಗ ನಮ್ಮ ಡಾಕ್ಟ್ರು ಆಲ್ಮೋಸ್ಟ್ ಒಂದು 150 ಜನರಿಂದ ಒಂದು 200 ಜನರವರೆಗೂ ಗುರುತಿಸಿದ್ದಾರೆ. ಇನ್ನೊಂದಷ್ಟು ಜಾಸ್ತಿ ಆಗ್ಬೋದು. ಈಗ ಚಾಮರಾಜಪೇಟೆಯಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ಕಂದವಾರದಲ್ಲಿ ಮತ್ತು ಮುಷ್ಟೂರು ಗ್ರಾಮದಲ್ಲೂ ಸಹ, ಅಲ್ಲಿ ಸಹ ಎಲ್ಲಿ ಕಾಲೋನಿ ಇದೆ ಅಲ್ಲಿ ಹೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ನೋಡಿ ಇನ್ನೊಂದಷ್ಟು ಜನ ಕೇಳ್ಬೋದು. ಅದಕ್ಕೂ ಸಹ ನಾವು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಅವ್ರನ್ನೆಲ್ಲ ರೀಚ್ ಆಗೋ ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಸರ್, ಈಗ ಅಂಬೇಡ್ಕರ್ ನಗರದಲ್ಲಿ ಚರಂಡಿ ಆಗಿರಲಿ, ಈ ರೋಡ್ಗಳಾಗಿರಲಿ ಸ್ವಚ್ಛತೆ ಆಗುವಂಥ ಕೆಲಸ ಆಗಿಲ್ಲ, ತುಂಬ ಗಲೀಜಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಮಳೆಯಿಂದ, ಸೊಳ್ಳೆಗಳ ಕಾಟದಿಂದ ರೋಗ ರುಜಿನ ಬರುವಂಥ ಸಂದರ್ಭ ಕೂಡ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದೀರಿ, ಬೆಡ್ಶೀಟ್ ಕೊಡೋಕ್ಕೆ ಅಂತ ಬಂದಿದ್ದೀರಿ, ಅದನ್ನು ಕೂಡ ನೋಡಿದ್ದೀರಿ. ಆ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಅಂತ? ಈಗ ನಾವು ಬೆಡ್ಶೀಟ್ ಕೊಡ್ತಾ ಇರಬೇಕಾದ್ರೆ ಒಂದಷ್ಟು ಗ್ರಾಮಸ್ಥರು ಮತ್ತು ಜನ ನಮ್ಮೇಲೂ ಕೂಗಾಡ್ತಾಯಿದ್ರು. ಅಂದರೆ ನಾವ್ಯಾರೋ ಗೌರ್ಮೆಂಟ್ ಕಡೆಯಿಂದ ಬಂದು ಏನೋ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಪಾಪ ಇದರಲ್ಲಿ ಏನರಪ್ಪ, ಏನೋ ಯಾವಾಗೋ ಬರ್ತೀರಾ ಹೋಗ್ತೀರಾ, ಈ ಚರಂಡಿ ಇದೆ, ಇನ್ನೊಂದಿದೆ,
ಯಾರನ್ನು ಕ್ಲೀನ್ ಮಾಡೋರಿಲ್ಲ, ಗಲೀಜು, ನಮ್ಮನ್ನು ನೋಡೋರಿಲ್ಲ ಅಂತ ನಿಜಕ್ಕೂ ಅವರು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸ್ತಾಯಿದ್ರು. ಅವ್ರಿಗೆ ನಾವು ಹೇಳೋ ಕೂಡ ಆಗ್ತಿಲ್ಲ, ನಾವು ಗೌರ್ಮೆಂಟ್ ಅವರಲ್ಲ, ಏನೋ ನಮ್ಮ ಕೈಯಲ್ಲಾಗಿದ್ದು ಮಾಡೋಕ್ಕೆ ಬಂದಿದ್ವಿ ಅಂತ ಹೇಳೋಕ್ಕೆ ಕೂಡ ಆಗ್ತಿಲ್ಲ, ಅಷ್ಟೊಂದು ಅವ್ರು ಹತಾಶೆಯಲ್ಲಿದ್ದರು. ನಿಜಕ್ಕೂ ಇದನ್ನು ಸರ್ಕಾರಗಳು, ಜನಪ್ರತಿನಿಧಿಗಳು ಇದನ್ನು ಗಮನಿಸಬೇಕು. ಇದಕ್ಕೆ ತಕ್ಕನಾದಂತಹ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು. 75 ವರ್ಷಗಳ ಏನು ನಾವು ಸಂಭ್ರಮ ಸಹ ಆಚರಣೆ ಮಾಡಿಬಿಟ್ವಿ ಸ್ವಾತಂತ್ರ್ಯದ್ದು. ಇವತ್ತು ಸಹ ಸ್ವತಂತ್ರ ಇಲ್ಲದಿರ ಬದುಕ್ತಾ ಇರೋಂತಹ ನಮ್ಮ ಜನಗಳ ಜೊತೆ ನಿಂತ್ಕೊಳ್ಳೋ ಅಂಥ ಪ್ರಾಮಾಣಿಕ ಪ್ರಯತ್ನ ಇನ್ನಾದರೂ ನನ್ನ ಜನಪ್ರತಿನಿಧಿಗಳು, ಸರ್ಕಾರಗಳು ಮಾಡಲಿ ಅಂತ ಈ ಮೂಲಕ ಗಟ್ಟಿಯಾಗಿ ಆಗ್ರಹ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.